ಮುಂಬೈನ ಒಂದು ದೊಡ್ಡ ಮತ್ತು ಐಷಾರಾಮಿ ಪ್ರದೇಶದಲ್ಲಿ ಒಂದು ಪ್ರಸಿದ್ಧ ಇಂಟರ್ನ್ಯಾಷನಲ್ ಶಾಲೆ ಇತ್ತು, ಸಿಲ್ವರ್ ಓಕ್ ಗ್ಲೋಬಲ್ ಅಕಾಡೆಮಿ. ಪ್ರತಿ ಬೆಳಿಗ್ಗೆ ಶಾಲೆ ಹೊರಗೆ ಬಿಎಂಡಬ್ಲ್ಯೂ, ಆಡಿ, ಫಾರ್ಚುನರ್ ಕಾರುಗಳ ಸಾಲಿರುತ್ತಿತ್ತು. ಪೋಷಕರು ಕಾಫಿ ಹಿಡಿದು ಸನ್ಗ್ಲಾಸ್ ಹಾಕಿಕೊಂಡು ತಮ್ಮ ಮಕ್ಕಳನ್ನು ಶಾಲೆಗೆ ಬಿಡುತ್ತಿದ್ದರು. ಶಾಲೆಯ ಒಳಗೆ ಹೋದರೆ 5 ಸ್ಟಾರ್ ಹೋಟೆಲ್ ಅನಿಸುವಂತಿತ್ತು. ಎಸಿ ಗಾಳಿ, ಮಿನುಗುವ ಮಾರ್ಬಲ್ ಫ್ಲೋರ್, ಎಲ್ಲೆಲ್ಲೂ ಇಂಗ್ಲಿಷ್ ಮಾತು. ಆದರೆ ಈ ಹೊಳಪಿನ ಹಿಂದೆ ಒಂದು ಸಣ್ಣ ಹುಡುಗನ ಕಥೆಯಿತ್ತು. ಆ ಹುಡುಗನ ಹೆಸರು ಆರವ್. ಅವನು ಸುಮಾರು 11 ವರ್ಷ ವಯಸ್ಸಿನವನು. ಅವನು ವಿದ್ಯಾರ್ಥಿಯಲ್ಲ, ಅವನು ಶಾಲೆಯಲ್ಲಿ ಸಫಾಯಿ ಕೆಲಸ ಮಾಡುವ ಹುಡುಗ. ಅವನ ಕೆಲಸ ಕ್ಲಾಸ್ ರೂಮ್ ಸ್ವಚ್ಛ ಮಾಡುವುದು, ಡೆಸ್ಕ್ ತೊಳೆಯುವುದು, ಡಸ್ಟ್ಬಿನ್ ಖಾಲಿ ಮಾಡುವುದು. ಮಕ್ಕಳು ಬ್ರ್ಯಾಂಡೆಡ್ ಬ್ಯಾಗ್ ಹಾಕಿಕೊಂಡು ಹಸನಾಗಿ ಒಳಗೆ ಹೋಗುತ್ತಿದ್ದರೆ ಆರವ್ ಮೌನವಾಗಿ ಒಂದು ಮೂಲೆನಲ್ಲಿ ನಿಂತಿರುತ್ತಿದ್ದ. ಕೆಲವರು ಅವನನ್ನು ನೋಡಿದರೆ ಮುಖ ಮುರಿಯುತ್ತಿದ್ದರು, ಕೆಲವರು ಅವನನ್ನು ಗಮನಿಸಲೇ ಇಲ್ಲ. ಒಂದು ದಿನ ಲಂಚ್ ಬ್ರೇಕ್ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿಯ ಕೈಯಿಂದ ಕೆಚಪ್ ನೆಲಕ್ಕೆ ಬಿತ್ತು. ಅವನು ಕೂಗಿ ಹೇಳಿದ, "ಓಯ್ ಕ್ಲೀನರ್, ಬೇಗ ಕ್ಲೀನ್ ಮಾಡು." ಪೂರ ಕ್ಲಾಸ್ ನಗಿತು. ಆರವ್ ಏನೂ ಮಾತನಾಡಿಲ್ಲ, ಶಾಂತವಾಗಿ ತಲೆ ತಗ್ಗಿಸಿ ಸ್ವಚ್ಛ ಮಾಡಿದ. ಅವನಿಗೆ ಒಂದು ವಿಷಯ ಗೊತ್ತಿತ್ತು: ಚುಪ್ಪಾಗಿ ಇರುವುದು ಸುರಕ್ಷಿತ. ಆರವ್ಗೆ ಒಂದು ಕನಸಿತ್ತು. ಶಿಕ್ಷಕರು ಇಂಗ್ಲಿಷ್ನಲ್ಲಿ ಪಾಠ ಮಾಡುತ್ತಿದ್ದಾಗ ಅವನು ದೂರದಿಂದ ಕೇಳುತ್ತಿದ್ದ. ರಾತ್ರಿ ಅವನು ತನ್ನ ಕುಟೀರದಲ್ಲಿ ಒಡೆದ ಕಣ್ಣಿಡಿಯ ಮುಂದೆ ನಿಂತು ಅಭ್ಯಾಸ ಮಾಡುತ್ತಿದ್ದ. "ಗುಡ್ ಮಾರ್ನಿಂಗ್, ಹೌ ಆರ್ ಯು?" ಅವನ ಧ್ವನಿ ಕಂಪಿಸುತ್ತಿತ್ತು, ಆದರೆ ಅವನ ಕಣ್ಣುಗಳಲ್ಲಿ ಹೊಳಪಿತ್ತು. ಶಾಲೆಯಲ್ಲಿ ದೊಡ್ಡ ಕಾರ್ಯಕ್ರಮದ ತಯಾರಿ ನಡೆಯುತ್ತಿತ್ತು. ಪ್ರಿನ್ಸಿಪಲ್ ಮಿಸ್ಟರ್ ಮೆಹ್ತಾ ಹೇಳಿದರು, ಒಬ್ಬ ವಿದ್ಯಾರ್ಥಿ 5 ನಿಮಿಷ ಶುದ್ಧ ಹಿಂದಿಯಲ್ಲಿ ಮಾತನಾಡಬೇಕು, ಒಂದು ಇಂಗ್ಲಿಷ್ ಪದವೂ ಬೇಡ. ಎಲ್ಲಾ ವಿದ್ಯಾರ್ಥಿಗಳು ಪ್ರಯತ್ನಿಸಿದಳು, ಆದರೆ ಯಾರಿಗೂ ಆಗಲಿಲ್ಲ. ಆರವ್ ಈ ಮಾತು ಕೇಳಿದ. ಅವನು ನಿಧಾನವಾಗಿ ಬಾಗಿಲು ತಟ್ಟಿದ. "ಸರ್, ನಾನು ಟ್ರೈ ಮಾಡಬಹುದಾ?" ಎಲ್ಲರೂ ನಕ್ಕರು, ಆದರೆ ಮೆಹ್ತಾ ಸರ್ ಹೇಳಿದರು, "ಒಂದು ಅವಕಾಶ ಕೊಡೋಣ." ಮುಂದಿನ ದಿನ ಸ್ಟೇಜ್ ಮೇಲೆ ಆರವ್ ಬಂದಾಗ ಜನರು ನಕ್ಕರು. ಅಯ್ಯೋ, ಇದು ಕ್ಲೀನರ್ ಹುಡುಗ. ಆರವ್ ಕಣ್ಣು ಮುಚ್ಚಿ ಉಸಿರೆಳೆದ. ನಂತರ ಹೇಳಿದ, "ನಮಸ್ಕಾರ." ಹಾಲ್ ಸೈಲೆಂಟ್ ಆಯಿತು. ಆರವ್ ಹೇಳಿದ, "ನಾನು ಇಲ್ಲಿ ಗೆಲ್ಲಲು ಬಂದಿಲ್ಲ, ಧೈರ್ಯ ತೋರಿಸಲು ಬಂದಿದ್ದೇನೆ. ಕೈಗಳು ಕಳೆಯಾದರೆ ಕನಸುಗಳೂ ಕೂಡ ಕಳೆಯಾಗುತ್ತವೆಯಾ? ನಾನು ಪುಸ್ತಕಗಳಿಂದ ಕಲಿತಿಲ್ಲ, ಕೇಳಿ ಕಲಿತಿದ್ದೇನೆ." 5 ನಿಮಿಷ ಶುದ್ಧ ಹಿಂದಿಯಲ್ಲಿ ಮಾತನಾಡಿದ. ನಂತರ ಇಂಗ್ಲಿಷ್ನಲ್ಲಿ ಹೇಳಿದ, "ಲ್ಯಾಂಗ್ವೇಜ್ ಇಸ್ ನಾಟ್ ಅಬೌಟ್ ಸ್ಟೇಟಸ್, ಇಟ್ ಈಸ್ ಅಬೌಟ್ ಐಡೆಂಟಿಟಿ." ಪೂರಾ ಹಾಲ್ ನಿಂತು ಚಪ್ಪಾಳೆ ತಟ್ಟಿತು. ಮೆಹ್ತಾ ಸರ್ ಹೇಳಿದರು, "ಇಂದಿನಿಂದ ಆರವ್ ಈ ಶಾಲೆಯ ವಿದ್ಯಾರ್ಥಿ." ಶಾಲೆ ಅವನ ಶಿಕ್ಷಣದ ಸಂಪೂರ್ಣ ಹೊಣೆ ತೆಗೆದುಕೊಂಡಿತು. ಆರವ್ ವಿದೇಶದಲ್ಲಿ ಓದಿದ, ದೊಡ್ಡ ಕಂಪನಿ ಸಿಇಒ ಆದ, $1 ಬಿಲಿಯನ್ ಕಂಪನಿ ನಿರ್ಮಿಸಿದ. ಆದರೂ ಅವನು ತನ್ನ ಹಳೆಯ ದಿನಗಳನ್ನು ಮರೆತಿಲ್ಲ. 15 ವರ್ಷಗಳ ನಂತರ ಆರವ್ ಶಾಲೆಗೆ ಮುಖ್ಯ ಅತಿಥಿಯಾಗಿ ಬಂದ. ಈ ಬಾರಿ ಎಲ್ಲರೂ ಗೌರವದಿಂದ ನೋಡಿದರು. ವಿದ್ಯಾರ್ಥಿಗಳು ಆತನಿಗೆ ಆಟೋಗ್ರಾಫ್ ಕೇಳಿದರು. ಆರವ್ ಸ್ಟೇಜ್ ಮೇಲೆ ಹೇಳಿದ, "ನಾನು ಕ್ಲೀನರ್ ಅಲ್ಲ, ಸಿಇಒ ಅಲ್ಲ, ನಾನು ನನ್ನ ಗುರುತಿನಿಂದ ಬದುಕುವವನಾಗಿದ್ದೇನೆ. ಇನ್ನು ಮುಂದೆ ಸ್ಟಾಫ್ ಮಕ್ಕಳ ಓದಿನ ಖರ್ಚು ನಾನು ತೆಗೆದುಕೊಳ್ಳುತ್ತೇನೆ." ಮನುಷ್ಯನನ್ನು ಅವನ ಕೆಲಸದಿಂದ ಅಲ್ಲ, ಅವನ ಆಲೋಚನೆಯಿಂದ ಗುರುತಿಸಬೇಕು. ಟ್ಯಾಲೆಂಟ್ ಯೂನಿಫಾರ್ಮ್ ನೋಡುವುದಿಲ್ಲ, ಅವಕಾಶ ನೋಡುತ್ತದೆ. ನಿಮ್ಮ ಇಂದಿನ ಸ್ಥಿತಿ ನಿಮ್ಮ ಅಂತಿಮ ಗುರುತಲ್ಲ.